ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮಳೆಗಾಲದಲ್ಲಿ ಅಧಿಕಾರಿಗಳು ಕೆಲಸಕ್ಕೆ ರಜೆ ಹಾಕಬೇಡಿ. ಮಳೆಯಿಂದ ಅವಘಡ ನಡೆದರೆ ನನ್ನ ಗಮನಕ್ಕೆ ತನ್ನಿ. ಮಾರ್ಕೆಟ್ ರಸ್ತೆ ಅಗಲೀಕರಣ ಪರಿಹಾರ ಹೆಚ್ಚಿಸಲಾಗಿದೆ. ಅಗಲೀಕರಣಕ್ಕೆ ಅವಕಾಶ ನೀಡದಿದ್ದರೆ ಮುಂದಿನ ಕ್ರಮದ ಎಚ್ಚರಿಕೆ. ಹಿಂದಿನ ಶಾಸಕರು ಅನುದಾನ ತಂದಿಲ್ಲ, ನಮ್ಮ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ ಎಂದ ಶಾಸಕ ಗೋಪಾಲಕೃಷ್ಣ ಬೇಳೂರು. ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಿದ ಶಾಸಕರು. ಸಾಗರ ಶೃಂಗೇರಿ ಶಂಕರಮಠಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಭೇಟಿ. ಶ್ರೀಮಠದಿಂದ ಗೌರವ ಸಮರ್ಪಣೆ. ಈಗ ಸುದ್ದಿಯ ವಿವರ. ಮಳೆಗಾಲ ಮುಗಿಯುವ ತನಕ ಅಧಿಕಾರಿಗಳು ರಜೆ ಹಾಕಬೇಡಿ. ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೇ ಮಳೆಯಿಂದ ಅವಘಡ ಸಂಭವಿಸಿದರೆ ತಕ್ಷಣ ನನ್ನ ಗಮನಕ್ಕೆ ತರಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಾಕೀತು ಮಾಡಿದ್ದಾರೆ. ಸಾಗರದ ಪ್ರವಾಸಿ ಮಂದಿರ ಸಭಾಂಗಣದಲ್ಲಿ ಸೋಮವಾರ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಪ್ರೋಗ್ರೆಸ್ 2 ತಿಂಗಳ ನಮಗೆ ಕಮ್ಮಿ ಆಗಿದೆ. ಈಗ 2 ತಿಂಗಳ ಚುನಾವಣೆ ಬಂದಿದ್ದರಿಂದ ಯಾವುದೇ ಪ್ರೋಗ್ರೆಸ್ ಆಗ್ತಾ ಇಲ್ಲ. ಈಗ ಮುಂದೆ ಪ್ರೋಗ್ರೆಸ್ ಆಗಬೇಕಾದ್ರೆ ಎಲ್ಲರೂ ಎಕ್ಸ್ಟ್ರಾ ಕೆಲಸ ಮಾಡಿ ಆ 2 ತಿಂಗಳಲ್ಲೂ ಸಹ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ, ಅದೆಲ್ಲ ಇದಾಗಬೇಕಲ್ಲ. ಅದಕ್ಕೋಸ್ಕರ ನಿಮ್ಮೆಲ್ಲರೂ ಸಹಕಾರ ಇರಬೇಕು, ಎಲ್ಲರೂ ಅಷ್ಟೇ. ಆಮೇಲೆ ವಿಡಿಯೋಗಳಿಗೆ ಯಾವ ಕರೆದಿದ್ರೆ ಕರೆಯಿರಿ, ವಿಡಿಯೋಗಳಿಗೆ ಅವರು ಇರಲೇಬೇಕು, ಅವ್ರಿಗೆ ಕರೆಯಿರಿ. ಅವರು ಅಷ್ಟೇ ಯಾವುದೇ ವಿಡಿಯೋ ರಜೆ ಹಾಕಿಲ್ಲ, ಯಾವ ವಿಡಿಯೋನು ರಜೆ ಹಾಕಿಲ್ಲ. ಮನೆ ಮೇಲೆ ಯಾವುದಾದ್ರು ಮರ ಬಿತ್ತು, ಇನ್ನೊಂದು ಬಿತ್ತು, ಸಮಸ್ಯೆ ಆಯಿತು, ತಕ್ಷಣ ನನಗೆ ಸ್ಪಂದನೆ ಆಗಬೇಕು. ನಮ್ಮ ಕಚೇರಿ ಇಮಿಡಿಯೇಟ್ಲಿ ಬರಬೇಕು. ಇಮಿಡಿಯೇಟ್ಲಿ ಯಾವುದೇ ಯಾವುದೋ ನಿಮ್ಮದು ಅಷ್ಟೇ ರೋಡ್ ಏನಾರು ಆಯಿತು ಅಂದರೆ ನಮ್ಮ ಕಚೇರಿ ಬಂದು ಅದು ಫೋಟೋ ಬಂದುಬಿಡ್ಬೇಕು, ನಮಗೆ ಮಾಹಿತಿ ಬರಬೇಕು. ಅನುದಾನದಲ್ಲಿ ಈಗ ಶುರು ಮಾಡಿದ್ದೀವಿ. ಎಲ್ಲ ಕಡೆಯೂ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಈಗಾಗಲೇ ಸಾಗರ ಸಿಟಿಗೂ ಬಸ್ ಸ್ಟ್ಯಾಂಡ್ ಕೊಡೋಕ್ಕೆ ರೆಡಿ ಮಾಡಿದ್ದೀವಿ. ಈಗ ಇನ್ನೊಂದು ರೆಡಿ ಆಗುತ್ತೆ, ಕಾಲೇಜ್ ಹತ್ರ ಒಂದು ಬಸ್ ಸ್ಟ್ಯಾಂಡ್ ರೆಡಿ ಆಗುತ್ತೆ. ಎಲ್ಲೆಲ್ಲಿ ಆದ್ಯತೆಯಿಂದ ಬಸ್ ಸ್ಟ್ಯಾಂಡ್ ಕೊಡೋಕ್ಕೆ ನಾವು ತಯಾರಿ ಇದ್ದೀವಿ. ಆಮೇಲೆ ಹಳೆ ಬಸ್ ಸ್ಟ್ಯಾಂಡ್ ಯಾರು ಮಾತಾಡೋದು, ಈಗ ಹಳೆ ಬಸ್ ಸ್ಟ್ಯಾಂಡು ಸಹ ಈಗ ಸರ್ಕಾರ ಲೆವೆಲ್ ಅಪ್ಗ್ರೇಡ್ ಮಾಡಬೇಕು ಅನ್ನೋದು ಈಗಾಗಲೇ ಚಿಂತನೆ ಮಾಡಿದ್ದೀನಿ. ಅಪ್ಗ್ರೇಡ್ ಮಾಡಬೇಕು ಅನ್ನೋದು ಈಗಾಗಲೇ ಒಂದು ಸುತ್ತಿದ್ದಾರೆ, ಮಾತುಕತೆ ಆಡಿದ್ದೀನಿ. ಈಗಾಗಲೇ ಅಧಿಕಾರಿಗಳನ್ನು ಕರೆದು ಮಾತಾಡ್ತೀನಿ, ಅಪ್ಗ್ರೇಡ್ ಮಾಡ್ತೀನಿ. ಅದರ ಜೊತೆಗೆ ಮಳೆಗಾಲದಲ್ಲಿ ಎಲ್ಲ ಇಲಾಖೆಗಳಿಗೂ ಕರೆದು ಹೇಳಿದ್ದೀನಿ, ಯಾವುದೇ ಸಮಸ್ಯೆ ಆಗಿದೆ ಎಲ್ಲ ಒಂದು ಸರಿದೂಡಿಸ್ಕೊಂಡು ಹೋಗಬೇಕು, ನಿಮ್ಮ ಕರ್ತವ್ಯ ಅಂತ ಈಗಾಗಲೇ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೀವಿ. ಮಳೆಗಾಲದಲ್ಲಿ ಯಾರೂ ರಜೆ ಹಾಕಂಗಿಲ್ಲ ಅಂತ ಹೇಳಿದ್ದೀವಿ. ಯಾವುದೇ ಒಂದು ಕೊರತೆ ಆಗದೆ ನೋಡ್ಕೋಬೇಕು. ಜನರಿಗಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಣ ಇಲಾಖೆಯಲ್ಲಿರ್ಬೋದು, ಅಥವಾ ಎಲ್ಲ ಇಲಾಖೆಯಲ್ಲಿರ್ಬೋದು, ಪ್ರತಿಯೊಬ್ಬರಿಗೂ. ನಾನು ಬೆಳಗ್ಗೆ ಭೇಟಿ ಕೊಟ್ಟಿದ್ದೆ, ಸಡನ್ಲಿ ಭೇಟಿ ಕೊಟ್ಟಾಗ 2 ಜನ ವೈದ್ಯರು ಬರಲಿಲ್ಲ. ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ, ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಇದು ನಿಮ್ಮ ಮನೆಯಲ್ಲ, ಛತ್ರ ಅಲ್ಲ ಅಂತಲೂ ಹೇಳಿದ್ದೀನಿ. ಇಷ್ಟ ಇದ್ದರೆ ಮಾಡಬೇಕು, ಇಲ್ಲಾಂದರೆ ಹೋಗ್ತಾ ಇರಬೇಕು, ಬೇರೆಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದೀನಿ, ಎಚ್ಚರಿಕೆ ಕೊಟ್ಟಿದ್ದೀನಿ. ಆರೋಗ್ಯ ಇಲಾಖೆ ಅದೆಲ್ಲ ಕೆಲವು ಆಸ್ಪತ್ರೆಗಳಿಗೆ ಇರುತ್ತೆ, ಅದು ಸ್ವಲ್ಪ ನಮಗೆ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಆದರೂ ನಾವು ಎಲ್ಲ ಇವರಿಗೆ ಹೇಳೋದಷ್ಟೇ, ಸಾರ್ವಜನಿಕರಿಗೆ ಹೇಳೋದಷ್ಟೇ, ಆದಷ್ಟು ನಮ್ಮ ಆಸ್ಪತ್ರೆಯಲ್ಲೇ ಎಲ್ಲ ಅದು ಇದೆ, ಅಲ್ಲೇ ತಗೊಳ್ಳಿ ಅಂತ ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಸಾಗರ ಸಿಟಿಯ ಸ್ವಚ್ಛತೆ ಬಗ್ಗೆ ಈಗಾಗಲೇ ನಗರಸಭೆಯಲ್ಲೇ ಹೇಳಿದ್ದೀನಿ. ಹೋದ ಸರಿಗೂ ಸಹ ತುಂಬ ಗಲೀಜಾಗಿರುವಂಥ ಏನಿದೆ ಅಚ್ಚಿ ಜಾಗ, ಅದಕ್ಕೆ ಏನೋ ಇದಾಕ್ಸಿದ್ದೀವಿ, ಮಿಕ್ಸ್ ಹಾಕಿ ಜನರಿಗೆ ತೊಂದರೆ ಆಗೋದಕ್ಕೆ ಮಾಡಿಕೊಟ್ಟಿದ್ದೀನಿ. ಈ ಸರಿನೂ ಅದೇನೋ ಮಾಡ್ತೀವಿ, ಜನರಿಗೆ ಪ್ರವಾಸಿಗರಿಗೆ ಯಾವುದೇ ತೊಂದರೆಯನ್ನು ಮಾಡ್ತೀವಿ. ಎಲ್ಲ ಹೋಟೆಲ್ಗಳಲ್ಲೂ ಸ್ವಚ್ಛತೆ ಇರಬೇಕಂತ ಹೇಳಿ ಈಗಾಗಲೇ ನಗರಸಭೆಯವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಈಗಾಗಲೇ ಮತ್ತು ಕೆಲವೆಲ್ಲ ವಾರ್ಡ್ಗಳಲ್ಲೂ ಪ್ರತಿ ವಾರ್ಡ್ಗೆ ಔಷಧಿ ಹೊಡಿಬೇಕು, ಡೆಂಗಿ ಜ್ವರಕ್ಕೆ ಔಷಧಿ ಹೊಡಿಬೇಕಂತ ವಾರ್ನಿಂಗ್ ಕೊಟ್ಟಿದ್ದೀನಿ. ಹಳ್ಳಿ ಕಡೆಯಲ್ಲೂ ಡೆಂಗಿ ಜ್ವರ ಇದೆ, ಅದಕ್ಕೂ ಸಹ ಪ್ರತಿ ದಿನವೂ ಆ ವಾರ್ಡಲ್ಲಿ ಆ ಹಳ್ಳಿಯ ಯಾವ ಅಲ್ಲಿ ಹೆಂಗೆ ಇದೆ ಅಲ್ಲಿಗೆ ಔಷಧಿ ಹೊಡಿಲಿಕ್ಕೆ ಸಿಬ್ಬಂದಿಗೆ ಅವಕಾಶ ಕೊಡ್ತಿದ್ದೀನಿ. ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಈಗ ನಾವು ನೀತಿ ಸಮಿತಿ ಇರೋದ್ರಿಂದ 2 ತಿಂಗಳು ಯಾವುದೇ ಇಲ್ಲಿ ಅಧಿಕಾರಿಗಳು ಕರೆಯಂಗಿರಲಿಲ್ಲ, ಯಾವುದು ಮುಗಿದಿರಲಿಲ್ಲ, ಯಾವುದೂ ಮಾಡೋಂಗಿರಲಿಲ್ಲ. ಆದ್ದರಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇನೆ. ಇನ್ಮೇಲೆ ನಾನು ಇರ್ತೀನಿ, ನಾನು ಹೋಗ್ತಾ ಇರ್ತೇನೆ, ಎಲ್ಲ ಆಫೀಸಿಗೂ ಹೋಗ್ತೇನೆ, ಎಲ್ಲ ಆಸ್ಪತ್ರೆಗೂ ಹೋಗ್ತೇನೆ. ಪ್ರತಿಯೊಂದಕ್ಕೂ ನಾನು ಆಕಸ್ಮಿಕವಾಗಿ ಭೇಟಿ ಕೊಡ್ತೀನಿ. ಲೇಟ್ ಆಗಿದೆ, ಹಣ ಬಿಡುಗಡೆ ಆಗಿದ್ದು ಲೇಟ್ ಆಗಿದ್ದರಿಂದ ಕಾಮಗಾರಿ ಇದಾಗಿದೆ. ಇನ್ನು ಕೆಲವರು ಏನಾಗಿದೆ, ಗುತ್ತಿಗೆದಾರರು ಅವರು ಫಾಸ್ಟಾಗಿ ಮಾಡ್ತಾಯಿಲ್ಲ, 3-4 ಹಿಡ್ಕೊಂಡಿದ್ದರಿಂದ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ನಾವು ಏನೇ ಇದ್ದರೂ ಸಹ ಮುಂದಿನ ಡಿಸೆಂಬರಿಗೆ ಎಲ್ಲ ಭಾಗದ 2 ಹೋಬಳಿಗಳಿಗೂ
20 ಗಂಟೆ ನೀರು ಕೊಡುವಂಥ ಮುಗ್ಗೋಡಲ್ಲಿರುವಂಥ ನೀರನ್ನು ಚಾಲಕಿ ಉದ್ಘಾಟನೆ ಮಾಡಿಕೊಡ್ತೀವಿ. ಸಾಗರದ ಎಡದರ್ಸಿ ನಾಲ್ಕಲ್ಸಿ ಗ್ರಾಮ ತಹಶೀಲ್ದಾರ್ಗೂ ಹೇಳಿದ್ದೀನಿ. ಇವತ್ತಿನ ಡ್ಯೂಟಿ ಮುಗಿದು ಬೇರೆ ಕಡೆ ಹೋಗ್ತಾರೆ. ಹಳೆ ತಹಶೀಲ್ದಾರ್ ಬರ್ತಾರೆ. 22 ಎಕರೆನೂ ನಾವು ತೆರವುಗೊಳಿಸ್ಕೊಡ್ತೀವಿ. ಅದರಲ್ಲಿ ತಹಶೀಲ್ದಾರ್ ಇಲ್ಲ ಅನ್ನೋಕ್ಕಾಗಲ್ಲ, AC ಅವರು ಇಲ್ಲ ಅನ್ನೋಕ್ಕಾಗಲ್ಲ, ಗೋಪಾಲಕೃಷ್ಣ ಬೇಡೂರು ಇಲ್ಲ ಅನ್ನೋಕ್ಕಾಗಲ್ಲ. ಸರ್ಕಾರದ ಜಾಗವನ್ನು ಸ್ವಾಧೀನ ಪಡೆಯುವ ಕೆಲಸ ನಾವು ಮಾಡ್ತೀವಿ. ಆಗಲೇ ನಿಮ್ಗೆ ಹೇಳ್ತಾ ಇದ್ದೀನಿ, UGD ವರ್ಕಿಗೆ ಈಗಾಗಲೇ 20 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ನೆನಪಿಡ್ಕೊಂಡು 20 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಈಗಾಗಲೇ ಅಲ್ಲ, ಮೊನ್ನೆ ಟೆಂಡರ್ ಆಗಕ್ಕೆ ಈಗಾಗಲೇ ಟೆಂಡರ್ಗೆ ಅಪ್ರೂವ್ಡ್ ಹೋಗಿದೆ. 20 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹಿಂದೆ ನಾನೇ ಮಾಡಿದ್ದು 2006, 2007, 2008ರಲ್ಲಿ ನಾನೇ ಮಾಡಿಸಿದ್ದು 70 ಕೋಟಿ ತರಿಸಿದ್ದೆ. ಈಗ ಸೆಕೆಂಡ್ ನಾನೇ ತರ್ತಾ ಇದ್ದೀನಿ. 20 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇನ್ನು 14 ಕೋಟಿ ರೂಪಾಯಿನೂ ಸಹ ಮತ್ತೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಸುತ್ತಮುತ್ತಲಿಂದ ಕೊಳಚೆ ಯಾವುದು ನೀರು ನಮ್ಮ ಡ್ಯಾಮಿಗೆಲ್ಲ ಬರಬಾರ್ದು ಅಂತ ಹೇಳಿ ಯಾವುದಾದ್ರು ವರ್ಕರು ಅದೇ ಸರ್ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಇನ್ನೂ 14 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಸಾಗರದ ಎಲ್ಲ ಇದು ಒಳಚರಂಡಿ ವ್ಯವಸ್ಥೆಗೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ನಂದಿದೆ. ಸೊರಬ ರಸ್ತೆ 7,000 ಚಿಲ್ಲರೆ ಅಡಿ ಕೇಳ್ತಾ ಇದ್ದಾರೆ. 7,000 ಅಡಿ ಕೊಡೋಕ್ಕೆ ನಮ್ಮ ಇದರಲ್ಲಿ ಸರ್ಕಾರದ ಆದೇಶ ಇಲ್ಲ. ನಾವು ಏನಿದ್ರು 5,200 ರೂಪಾಯಿ ಕೊಡ್ತೀವಿ. ಅದಕ್ಕೆ ಒಪ್ಕೊಂಡ್ರೆ ಆಯಿತು, ಒಪ್ಕೊಂಡಿಲ್ಲ ಅಂದರೆ ಮುಂದಿನ ನಾವು ದಾರಿ ತಗೊಳ್ತೀವಿ. ಮುಂದಿನ ಸ್ಟೆಪ್ ತೊಗೊಂಡಿದ್ದೀವಿ. ಹೇಳಿ ದೀಪಕ್ ಸರ್, ಅಂದರೆ ನಾಳೆಯಿಂದ ನಾವು ನೋಟಿಸ್ ಕೊಡ್ತೀವಿ. ಏನು ಸಾಹೇಬರ ಅಧ್ಯಕ್ಷತೆಯಲ್ಲಿ ಏನು 4,000 ಅಂದರೆ 4,000 ಚಿಲ್ಲರೆ ಕೊಡ್ತಾ ಇದ್ದೀವಿ ಮುಂಚೆ. ಮೊನ್ನೆ ಸಾಹೇಬರು ಬಂದ ಮೇಲೆ ಸ್ವಲ್ಪ ಮನೆ ದೃಷ್ಟಿ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಹೇಳಿ 5,240 ರೂಪಾಯಿ ಫಿಕ್ಸ್ ಆಗಿದೆ. ಅದ್ರ ಮೇಲೆ ನಾವು ನಾಳೆಯಿಂದ AC ಸಾಹೇಬರು ಬಂದಿದ್ದಾರೆ. ನಾಳೆಯಿಂದ ನಾವು ನೋಟಿಸನ್ನು ಜಾರಿ ಮಾಡ್ತೀವಿ. ಯಾರು ಹೆಚ್ಚಿನ ಭಾಗ ಅಂದರೆ ಸುಮಾರು ಈಗಿರೋರಲ್ಲಿ 40% ಜನ ಸಾಹೇಬರ ಒಂದು ಒತ್ತಾಸೆಯ ಮೇರೆಗೆ ಅವರು ಒಂದು ವಿಶ್ವಾಸದ ಮಾತುಗಳಿಗೆ ಒಪ್ಕೊಂಡಿದ್ದಾರೆ. 45 ಜನ ನಾವು ಮಾಡಿಕೊಡ್ತೀವಿ ಸರ್. ಬಂದಿದ್ದಾರೆ 128 ಜನ ಮಾಡ್ಕೊಡ್ತೀವಿ. ಅಲ್ಲ, ಕೆಲವರು ಬಂದೇ ಇದ್ದಾರೆ. ಇನ್ನೂ ಕೆಲವರಿಗೆ ನಾವು ನೋಟಿಸ್ ಕೊಡ್ತೀವಿ, ಮುಂದೆ ಮಾಡ್ತೀವಿ. ಇನ್ನು ಬಾಕಿ ಇರೋದು ಎಷ್ಟು ಪ್ರಕರಣ ಇದೆ? ಆ ಥರದ್ದು ಎಷ್ಟು ಜನರು ನೀವು ಬರ್ಕೊಡ್ಬೇಕು. UGD ಎಷ್ಟು ಜನರು? ಅದರಲ್ಲಿ ಸುಮಾರು 18 ಪ್ರಕರಣದಲ್ಲಿ ನಾವು ದುಡ್ಡು ಕೊಡಬೇಕು. ಅಂದರೆ ಪ್ರಕ್ರಿಯೆನೇ ಸ್ಟಾರ್ಟ್ ಮಾಡಬೇಕು. ಅಂದರೆ ನಾವು ದುಡ್ಡು ಕೊಡೋಕೆ ರೆಡಿ ಇದ್ದೀವಿ, ದುಡ್ಡು ಇದೆ, ಬಟ್ ಆದರೆ ಅವರು ದುಡ್ಡು ತಗೊಳ್ತಾ ಇಲ್ಲ. ಅದರಿಂದ ಅದು ಸಹ ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನೇ ಮಾಡಿ ನಾವು ತಗೊಳ್ತೇವೆ. ಅದು ನಮ್ಮ KWS ಅಧಿಕಾರಿಗಳು ಇದ್ದಾರೆ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು. ನಾಳೆಯಿಂದ ಅದು ಯಾವುದೇ ತೊಂದರೆ ಆಗೋದಿಲ್ಲ. ದುಡ್ಡು ಬಂದಿದೆ, 20 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇನ್ನೂ ಬಿಡುಗಡೆ ಆಗುತ್ತೆ. ನಗರಸಭೆಯಲ್ಲೂ ಸಹ ದುಡ್ಡು ಬರ್ತಾ ಇದೆ. ಈಗಾಗಲೇ ನಮ್ಮ ಕಲ್ಯಾಣ ಇದು ಮಾಡಬೇಕು, ಮಂಡ್ಯನು ರವೀಂದ್ರನಾಥ್ ರಂಗಮಂದಿರಕ್ಕೂ ದುಡ್ಡು ರೆಡಿ ಆಗ್ತದೆ. ಅದು ರೆಡಿ ಆಗ್ತದೆ. ಎಲ್ಲ ದುಡ್ಡುಗಳು ಈಗ ಬಿಡುಗಡೆ ಆಗುತ್ತೆ. ಚುನಾವಣೆ ನೀತಿ ಸಮಿತಿಯಿಂದ ಭಾಳಷ್ಟು ಬಿಡುಗಡೆ ಆಗಿರಲಿಲ್ಲ. ನಮ್ಮ ಹಿಂದಿನ ಅವಧಿಯ ಎಲ್ಲ ಅಮೌಂಟ್ಗಳು ಈಗ ಬಿಡುಗಡೆ ಆಗುತ್ತೆ. ಈಗ ಬರುವಂಥ 3,80,00,000 ಕೋಟಿ ಬಡ್ಜೆಟಲ್ಲೂ ಸಹ ಬೇಕಾದಷ್ಟು ಹಣ ಈ ರಾಜ್ಯದ ತಾಲೂಕಿಗೆ ಬರ್ತದೆ. ಜೊತೆಗೆ ಸ್ಟೇಟ್ ರಿಸಲ್ಟ್ 73.64 ಇದೆ, ನಮ್ಮದು 94.9 ಇದೆ. ಡಿಸ್ಟ್ರಿಕ್ಟ್ ಲೆವೆಲ್ 88.67 ಇದೆ, ನಮ್ಮದು 94.9 ಇದೆ. ಪ್ರೋಗ್ರೆಸ್ ಅಂತ ಕಂಡಿದ್ದೀವಿ. ಇನ್ನು ನಿಮ್ಮ ಸಪೋರ್ಟಲ್ಲಿ ನೀವು ಹೋದ್ರೆ ಸರಿ ಸರ್, ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡಿ. ಖಂಡಿತ ಸರ್, ಶಿಕ್ಷಕರಿಗೆಲ್ಲ ಕರೆಕ್ಟಾಗಿ ಹೇಳಬೇಕು. ಖಂಡಿತ ಶಾಲೆಗೆ ಮಾಡಬೇಕು ಅದೇ ಹೇಳಿ. ಯಾವ್ಯಾವ ಶಾಲೆ ಓದ್ತಾ ಇದೆ, ಕೆಲವು ಶಾಲೆಗಳು ಜಾಸ್ತಿ ಇದೆ, ಅದನ್ನು ನನಗೆ ರಿಪೋರ್ಟ್ ಮಾಡಬೇಕು. ತುಂಬ ಡ್ಯಾಮೇಜ್ ಶಾಲೆ ಇದ್ದರೆ ಅಲ್ಲಿ ಮಕ್ಕಳನ್ನ ಕೂರ್ಸಕ್ಕೆ ಹೋಗ್ಬಾರ್ದು. ಅದನ್ನು ಒಂದ್ಸರಿ ನೀವು ನೋಡಿ. ಡ್ಯಾಮೇಜ್ ಶಾಲೆ ಇದ್ದರೆ ದಯವಿಟ್ಟು ನೀವು ಹೋಗಿ ನೋಡ್ಕೊಳ್ಳಿ. ಆ ಥರ ಬಂದರೆ ಮಕ್ಕಳನ್ನ ಶಿಫ್ಟ್ ಮಾಡ್ಕೊಳ್ಬೇಕು. ಆ ಥರ ಮಾಡಿ. ಕೆಲವು ಕಡೆ ಡ್ಯಾಮೇಜ್ ಆಗಿದ್ದೆಲ್ಲ ನಾನು ಮಾಡಿದ್ದೀನಿ, ನಾನು ರಿಪೇರಿಗೆಲ್ಲ ಕೊಟ್ಟಿದ್ದೀನಿ. ಮತ್ತೊಂದಿಷ್ಟು ಕೇಳಿದ್ದಾರೆ, ಎಲ್ಲೆಲ್ಲಿ ಓದ್ತಾರೆ ಅಂಥ ಶಾಲೆಗಳಿಗೆಲ್ಲ ಆದಷ್ಟು ಬೇಗ ಸೀಟ್ ಬೇರೆಗಡೆ ಹಾಕಲಿಕ್ಕೆ ಅವಕಾಶ ಇದೆ. ನಾನು ಶ್ರೀನಿವಾಸ್ ಅವರಿಗೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ. ಎಲ್ಲೂ ತೊಂದರೆ ಮಾಡಬಾರ್ದು ಮಕ್ಕಳಿಗೆ. ಆ ಥರ ಮಾಡಿ. ಶಾಲೆಗಳು ಸಹಜವಾಗಿ ಮಳೆಗಾಲ ಬಂದು ಸೋಲಕ್ಕೆ ಶುರು ಮಾಡ್ತಾರೆ. ಅದು ಮೊನ್ನೆ ಯಾವುದೋ ಶಾಲೆ ಹೇಳಿದ್ವಿ, ಮಕ್ಕಳು ಯಾರು ಹೊರಗಿಲ್ವ, ಯಾವ ಮಗು ಹೊರಗಿದೆ ಅಂತ ನೀವು ಅವರಿಗೆ ಶಾಲೆ ಕರ್ಕೊಂಡು ಬರೋ ಕೆಲಸ ನೀವು ಮಾಡಬೇಕು. ಗೊತ್ತಾಯ್ತಾ? ಯಾವ ಮಕ್ಕಳು ಹೊರಗೋಗಿ ಅಂತ ಪ್ರಶ್ನೆ ಇಲ್ಲ, ಅದು ನೋಡ್ಬೇಕು. ಎಲ್ಲ ಶಾಲೆಗಳಿಗೆ ಹೋಗ್ಬೇಕು. ಪ್ರಕ್ರಿಯೆ ಇಲ್ಲ. ನನಗೆ ಇನ್ನೂ ಅಧಿಕಾರ ಇದೆ, 4 ವರ್ಷ ಒಳಗೆ ಮುಗಿಸ್ಬೇಕಾಗಿದೆ. ನೋಡಿ, BJP ಅವರು ಏನು ಅಪಾದನೆ ಮಾಡ್ತಾ ಇದ್ದಾರೆ ಅವೆಲ್ಲವನ್ನು ಸುಳ್ಳು ಅಂತ ತಿಳ್ಕೊಳ್ಳಿ. ಅವರು ವರ್ಕ್ ಕಾರ್ಡ್ ಕೊಡದೆ ಬರೀ ವರ್ಕ್ ಕಾರ್ಡ್ ಕೊಟ್ಟಿರೋರು ಬಿಟ್ಟರೆ ಎಲ್ಲೂ ದುಡ್ಡು ಬಿಡುಗಡೆ ಮಾಡಿಲ್ಲ. ಅದನ್ನೆಲ್ಲವನ್ನು ತಂದು ಬಿಡುಗಡೆ ಮಾಡಿ ಇವತ್ತು ರಸ್ತೆ ಕೆಲಸ ಮಾಡ್ತಿರೋದು ನಾನು. ಯಾಕಂದರೆ ನಮ್ಮ ಅಧಿಕಾರಿಗಳಿಗೆ ಗೊತ್ತಿದೆ, ನನಗೆ ಗೊತ್ತಿದೆ ಅಲ್ವಾ. ಅವ್ರು ಏನೇನು ಮಾಡಿದ್ರು ಹಿಂದೆ ವರ್ಕ್ ಕಾರ್ಡ್ ಕೊಟ್ಟಿದ್ದು ಎಲ್ಲ ವಜಾಗಿದೆ. ಸುಮಾರು 16-18 ಕೋಟಿ ರೂಪಾಯಿ KRDLನಿಂದ ಮಾಡಿರೋದು ಸಹ ವಜಾಗಿ ಹೋಗಿದೆ, ಅದು ಬಂದಿಲ್ಲ. ಅದನ್ನು ಸಹ ಈಗಾಗಲೇ ನಾನು
ತಗೊಬರ್ಬೇಕಂತ ಹೇಳಿ ಈಗ KNNLದಿಂದ ಅದನ್ನು ಸಹ ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಈಗ ಒಟ್ಟಿನಲ್ಲಿ ಅವ್ರು ಯಾವ್ದು ಕೆಲಸ ಮಾಡೋಕ್ಕೆ ವರ್ಕೌಟ್ ಕೊಟ್ಟಿದ್ರು ಅದಷ್ಟು ಬಿಡುಗಡೆ ಆಗಲಿಲ್ಲ. ಅಲ್ಲ, ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ದಾಖಲೆ ತರಿಸ್ಕೊಳ್ರಿ, ಎಲ್ಲವೂ ಇದೆ. ಈಗ ನೋಡಿ, ಬೈಪಾಸಿಂದ ಹಿಡಿದು ಎಲ್ಲವೂ ಇಲ್ಲೇ ಇದ್ದಾರೆ. ಮಂಜುನಾಥ್ ಅವರು ₹1 ಬಿಡುಗಡೆ ಆಗಿಲ್ಲ. ನಾ ಬಂದ್ಮೇಲೆ ಬಿಡುಗಡೆ ಮಾಡಿದ್ದೀನಿ. ಇದರಲ್ಲಿ ರಿಪ್ಪನ್ಪೇಟೆಯಲ್ಲೂ ಸಹ ಅವರೇ ಸ್ಯಾಂಕ್ಷನ್ ಮಾಡಿ ಹೋಗಿದ್ರು. ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ, ಲೈಟ್ ಹಾಕ್ಬಿಡ್ತೀನಿ, ಡಬಲ್ ಲೈಟ್ ಹಾಕಿ ಅಂತ ಹೇಳೋದವರು. ಡಬಲ್ ಲೈಟ್ ಇಲ್ಲ, ಸಿಂಗಲ್ ಲೈಟ್ ಇಲ್ಲ, ಹಾಗೆ ಇಟ್ಟು ಹೋದರು. ಈಗ ನಾನು ಆರ್ಡರ್ ಮಾಡಿಸಿದ್ದೀನಿ, ಏನೇನು ಇದೆ ನಾನು ಆರ್ಡರ್ ಮಾಡಿಸಿ ತಂದುಕೊಟ್ಟಿದ್ದೀನಿ. ಅವ್ರ ದುಡ್ಡಲ್ಲಿ ನಾನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಈ ಬೈಪಾಸು ಅಷ್ಟೇ, ಹೊಸನಗರ ಬೈಪಾಸ್ಗೂ ದುಡ್ಡು ತಂದಿದ್ದೀನಿ. ಆಮೇಲೆ ಕೆಳದಿ ರೋಡ್ ಬೈಪಾಸ್ಗೂ ಈಗಲೇ ನಂದೇ ದುಡ್ಡು ತಂದಿದ್ದೀನಿ. ಆಮೇಲೆ ಮೊನ್ನೆ ನಗರಸಭೆಗೆ ಇಲ್ಲೇ ಇದ್ದಾರಲ್ಲ, ಅವ್ರನ್ನ ಕೇಳಿ. ಅಧಿಕಾರಿ ತಪ್ಪು ಹೇಳ್ತಾರ? ನಾನು ತಪ್ಪು ಹೇಳಿದ್ರೆ ಅಧಿಕಾರಿಗಳು ತಪ್ಪು ಹೇಳಲ್ಲ. ಎಲ್ಲ ಸುಳ್ಳು, ಅವರು ಎಲ್ಲ ಹೇಳೋದೆಲ್ಲ ಸುಳ್ಳು. ಅವರು 1 ವರ್ಷದಲ್ಲಿ ಏನು ತಂದಿದ್ರು ಅದಕ್ಕಿಂತ ಜಾಸ್ತಿ ನಾನು ತಂದಿದ್ದೀನಿ ತಿಳ್ಕೊಳ್ಳೋಕ್ಕೆ ಅಷ್ಟೇ. ಸ್ವಲ್ಪ ಅಂದರೆ ಗಣಪತಿ ಕೆರೆ ಅವ್ರು ಮಾಡಿದ್ರೆ ಏನು ಮಾಡಿದ್ದಾರೆ ನೀವು ತೋರಿಸ್ಕೊಡುತ್ತಾ? 4 ಲೈಟ್ ಹಾಕಿದ್ದಾರೆ, ಮುಂದ್ಗಡೆ ಒಂದು ಇದು ಕಟ್ಸಿಕೊಟ್ಟಿದ್ದಾರೆ. ಬಿಟ್ಟರೆ ಏನು ಮಾಡಿದ್ದಾರೆ ಅವ್ರು ಮಾಡಿದ್ದು ಏನು ಮಾಡಿದ್ದಾರೆ? ಈಗ ನಾವು ನೀರು ಬಿಟ್ಟಿದ್ರೆ ಗಣಪತಿ ಕೆರೆ ಚೆನ್ನಾಗಾಗುತ್ತೆ. ನಾವು ನೀರು ಬಿಡೋಕ್ಕೆ ನೀರಿಲ್ಲ, ಬಿಟ್ಟಿಲ್ಲ, ನಾವು ನೀರು ಬಿಟ್ಟಿಲ್ಲ. ಅವ್ರು ಹೋದ ಸರಿ ಏನು ಮಾಡಿದ್ರು, ಶರಾವತಿ ನೀರು ಬಿಟ್ಟಿದ್ರು. ನಾವು ಈ ಸರಿ ಶರಾವತಿ ನೀರು ಬಿಟ್ಟಿಲ್ಲ, ಹಂಗಾಗಿ ಬತ್ತು ಹೋಗಿದೆ ಅಷ್ಟೇ. ಬೇರೆ ಗ್ರಾಂಟ್ ಹಾಕಿದ್ದಾರೆ, ಹಾಕೋಕ್ಕೆ ಅವಕಾಶ ಇದೆ, ಹಾಕಿದ್ದಾರೆ, ಮಾಡಿಬಿಟ್ಟಿದ್ದಾರೆ. ಮಾಡಿಬಿಟ್ಟು ಅದು ಏನು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಈ ಕೆರೆ ನೋಡಿ ಏನು ಮಾಡಿದ್ದಾರೆ ಅಂತ ನೀವು ತಿಳ್ಕೊಂಡು ಫೋಟೋ ಹೊಡೆದು ಹಾಕಿ. ಸಭೆಯಲ್ಲಿ ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ, ಪೌರಾಯುಕ್ತ HK ನಾಗಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ, ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯ್ಕ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಸಾಗರ ತಾಲೂಕು ಪಂಚಾಯಿತಿ 2023-24ನೇ ಸಾಲಿನ ಅನಿರ್ಬಂಧಿತ ಅನುದಾನದಡಿ ಸೋಮವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳಾದ ಗಣಪತಿ ಮಂಡಗಳಲೆ, ಎನ್ ಲಲಿತಮ್ಮ, ಮಧುಮಾಲತಿ, ಶಾಹಿನಾ, ಸೈಯದ್ ಜಾಕಿರ್, ಸಬೀನಾ, ಸರಸ್ವತಿ ನಾಗರಾಜ್, ಪ್ರಮುಖರಾದ ಚೇತನ್ ರಾಜ್ ಕಣ್ಣೂರು, ಸುರೇಶ್ ಬಾಬು, ಸೋಮಶೇಖರ್ ಲ್ಯಾವಿಗೆರೆ, ಜ್ಯೋತಿ ಕೋವಿ, ಅಶೋಕ್ ಬೇಳೂರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ ಇನ್ನಿತರರು ಹಾಜರಿದ್ದರು. ₹15,000 ಆಗಿರುವಂಥದ್ದು 10 ಗಾಡಿಗಳಿಗೆ. ಇದು ತಾಲೂಕ್ ಪಂಚಾಯತಿ ಹೆಡ್ಡಲ್ಲಿ ಬಂದಿರುವಂಥದ್ದು. ಹಿಂದೆ ಬಂದಿಟ್ಬಿಟ್ಟಿದ್ದು. ಈ ಸರಿಯ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಸುಮಾರು 10 ಗಾಡಿಗಳನ್ನು 11 ಲಕ್ಷದ ಇದರಲ್ಲಿ ನಾವು ಕೊಟ್ಟಿದ್ದೀವಿ. ಭಾಳಷ್ಟು ಜನ ಅರ್ಜಿ ಹಾಕಿದ್ರು, ಅದರಲ್ಲಿ 10 ಜನರಿಗೆ ಆಯ್ಕೆ ಆಗಿದ್ದಾರೆ. ಒಳ್ಳೆಯದಾಗಲಿ. ಯಾಕಂದರೆ ಇಂಥ ಒಂದು ಸೌಲಭ್ಯ ಕೊಟ್ಟಿದ್ದರಿಂದ ಅವರ ಬದುಕಲ್ಲಿ, ಅವ್ರ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ತಾರೆ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಪಾಪ ನೋಡಿ, ಕೆಲವರಿಗೆ ನಡೆಯೋಕ್ಕಾಗಲ್ಲ, ಆದರೆ ಗಾಡಿ ಇದ್ದರೆ ಎಲ್ಲೋ ಹೋಗ್ಬೋದು, ಏನೋ ಮಾಡ್ಬೋದು ಅಂತ. ಅಲ್ಲೊಂದು ಹೆಣ್ಣುಮಗಳು ನಂಗೆ ಹೇಳಿದ್ಲು, ನಾನು ಯಾವಾಗಲೂ ಔಷಧಿ ದುಡ್ಡು ಕೊಟ್ಟಿದ್ದಂತೆ, ಅವಳು ಅಂಗಡಿ ಇಟ್ಬಿಟ್ಟಿನಂತೆ. ಎಷ್ಟು ಖುಷಿ ಅಂತ ಹೇಳೋದು ನಮ್ಗೆ ಖುಷಿ ಆಗುತ್ತೆ. ಅಂದರೆ ಅವಳು ಹೇಳ್ತಾಳೆ, ನಾನು ಅಂಗಡಿ ಮಾಡ್ತಾಯಿದ್ದೀನಿ ಅಣ್ಣ, ಈಗ ಗಾಡಿಯಲ್ಲಿ ಓಡಾಡ್ಕೊಂಡು ಹೋಗ್ಬೇಕು, ಗಾಡಿ ಸಿಕ್ತು ಅನುಕೂಲ ಆಗುತ್ತೆ, ಅದು ಇದು ತರಲಿಕ್ಕೆ ಹೋಗ್ಬೇಕಾಗುತ್ತೆ, ಮನೆಯಿಂದ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ತಗೊಳ್ಕೊಂಡೆಲ್ಲ ಬರೋಕ್ಕಾಗಲ್ಲ. ಗಾಡಿ ಇದ್ದರೆ ಹತ್ಕೊಂಡು ಆರಾಮಾಗಿ ಮನೆಯಿಂದ ಮನೆಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ, ಖುಷಿ ಆಗುತ್ತೆ. ಒಳ್ಳೆಯದಾಗಲಿ. ಆ ಎಲ್ಲ ಕುಟುಂಬಕ್ಕೂ ಅವರ ಎಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಾಗರ ಶೃಂಗೇರಿ ಶಂಕರ ಮಠಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಕೃಷ್ಣ ಎಸ್ ದೀಕ್ಷಿತ್ ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಮಠದ ಪರವಾಗಿ ಧರ್ಮದರ್ಶಿ ಅಶ್ವಿನಿ ಕುಮಾರ್ ನ್ಯಾಯಾಧೀಶರನ್ನು ಗೌರವಿಸಿದರು. ಈ ಸಂದರ್ಭದಲ್ಲಿ ಅಶೋಕ್ ಹಾರನಹಳ್ಳಿ, TS ರಮಣ, ಮಾಸ ನಂಜುಂಡಸ್ವಾಮಿ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.